ಏನು 17,000 ಎಕರೆ ಪ್ರೈವೇಟ್ ಎನ್ಕ್ರೋಚ್ಮೆಂಟ್ ಮಾಡಿದ್ದಾರೆ ಅದು ವಾಪಸ್ ತೊಗೊಳ್ಬೇಕಂತ ನಾನು ಹಿನ್ನೆಲೆ. ಏನಕ್ಕಂದರೆ ಎಲ್ಲೋ ಒಂದು ಕಡೆ ನಾನು ಹೋಗಿ ದೇವ್ರಿಗೆ ಉತ್ತರ ಕೊಡಬೇಕಾಗ್ತದೆ. ಇದು ಅಲ್ಲನ ಆಸ್ತಿ ಅಂತೀವಿ, ಮುಜರಾಯ್ದು ದೇವರ ಆಸ್ತಿ ಅಂತೀವಿ. ನಾಳೆ ದಿನ ಇವತ್ತಿಲ್ಲ ಮನುಷ್ಯ ನಾಳೆ ಸಾಯಲೇಬೇಕು. ಯಾರೂ ಇಲ್ಲಿ ಕೂಟ ಹೊಡ್ಕೊಂಡು ಯಾರೂ ಕೂತ್ಕೊಳ್ಳಲ್ಲ. ನಾಳೆ ನನಗೆ ಜವಾಬ್ದಾರಿ ಸ್ಥಾನದಲ್ಲಿ ನಾನಿದ್ದೀನಿ. ನಾಳೆ ನನ್ನ ದೇವ್ರು ಕೇಳ್ಬೋದು, ನನ್ನ ಆಸ್ತಿ ನೀನು ಒಂದು ಅವಕಾಶ ಕೊಟ್ಟಿದ್ದಿಲ್ಲಪ್ಪ ನಿನ್ನ ಮಂತ್ರಿಯಾಗಿ, ಏನಪ್ಪ ಮಾಡಿದ್ದೀನಿ ಅಂತ ಅಲ್ಲಿ ಉತ್ತರ ಕೊಡೋದು ಹಿನ್ನೆಲೆ ಭಯ ಅಲ್ಲಿ ಈ ಕೆಲಸ ನಾನು ಮಾಡ್ತಾ ಇರೋದು. ನಾನು ಯಾವ ರೈತರಿಗೆ ತೊಂದರೆ ಕೊಡಬೇಕಂತಲ್ಲ, ಯಾರಿಗೂ ತೊಂದರೆ ಕೊಡಬೇಕಲ್ಲ, ನಾವು ಇರೋವ್ರಿಗೂ ಯಾವತ್ತೂ ತೊಂದರೆ ಕೊಡಲ್ಲ. ಹೌದು, ಹಿಂದಿನ 200 ವರ್ಷದಲ್ಲಿ ಅದು ಹಿಂದೂರು ಶಿವಲಿಂಗ ಆಯಿತು, ಅದು ಮಸೀದಿ ಕಟ್ಬಿಟ್ಟವ್ರು ಅಂತ ನೀವುಗಳು ಕ್ಲೈಮ್ ಮಾಡ್ತೀರ. ನಾವು ಮಾಡೋಕ್ಕೆ ಹೋಗಲ್ಲ. ಫಸ್ಟ್ ಆಗಿ ಹೇಳ್ತಾ ಇದ್ದೀನಿ, ನಾನು ಮಂತ್ರಿಯಾಗಿ ಫಸ್ಟ್ ಆಗಿ ಹೇಳ್ತಾ ಇದ್ದೀನಿ. ಹಂಗೆ ದೇವಸ್ಥಾನ ಏನಾರ ಒಬ್ಬ ಜಾಗದಲ್ಲಿ ಕಟ್ಟಿದ್ರು ನಾವು ಅದಕ್ಕೆ ಮುಟ್ಟಕ್ಕೆ ಹೋಗಲ್ಲ, ಮುಟ್ಟಕ್ಕೆ ಹೋಗಲ್ಲ. ನಾವು ಬಿಡಲ್ಲ ರೀ. ನೀವೇನ್ ಮಾಡೋದು? ನಾವು ಬಿಡಲ್ಲ, ನಾವು ಬಿಡಲ್ಲ ರೀ. ಆಸ್ಕೆ ಮಾಡಕ್ಕೆ ಭಾಷಣ ಮಾಡಬೇಡಿ, ಬೈ ಹಾರ್ಟ್ ಮಾಡ್ರಿ. ಏನಾರು ಮಾಡಂಗಿದ್ರೆ ನಾವು ಯಾವುದು ಆ ತರ ಮುಟ್ಟಕ್ಕೆ ಹೋಗಲ್ಲ. ಇನ್ನೊಂದು ಏನ್ ಮಾಡ್ತಾರೆ, ರೈತರು ಜಾಗ ತಗೊಂಡ್ಬಿಡ್ತವ್ರೆ, ಯಾವುದೋ ದೇವಸ್ಥಾನ ಹಸಿನು ಒಪ್ಪಾಗ ಅಂತದ್ದಿದ್ರೆ ನಾವು ಮುಟ್ಟಲ್ಲ, ನಾವು ಮುಟ್ಟಲ್ಲ. ಆಮೇಲೆ ರೈತರದು ಟ್ಯಾಕ್ಸ್ ಕೊಡಿ, ಮಾತ್ರ ಬಾಯಿ ಮಾತಬೇಡ. ಜಮೀರ್ ಅವರೇ, ಇಂಥ ಟೈಮಲ್ಲಿ ಒಫ್ಫಾದ ನೀವು ಮಾಡಿದ್ರಿ, ಇಂಥ ರೈತರಿಗೆ ತೊಂದರೆ ಆಗಿದೆ, ಇಂಥ ರೈತರ ಜಾಗ ಇದ್ದಿದ್ದು ನೀವು ತಗೊಂಡಿದ್ದೀರಾ, ಒಬ್ಬ ದಾಖಲೆ ಕೊಡಿ, ಕ್ಯಾನ್ಸಲ್ ಮಾಡ್ತೀರ. ಆಯ್ತಿತ್ತು ಏನು